ಹಾಯ್ ನಮಸ್ಕಾರ, ಸೂಪರ್ ಟಿವಿಗೆ ಸ್ವಾಗತ. ಏಪ್ರಿಲ್ 18ರ RCB DC ಮ್ಯಾಚ್. ಬರೀ ಮ್ಯಾಚ್ ಅಲ್ಲ, ಒಂದು ಎಮೋಷನ್. RCB ಕೆಂಪು ಬಿಟ್ಟು ಹಸಿರು ಜರ್ಸಿಯನ್ನ ಹಾಕುತ್ತೆ. ಯಾಕಿದು ಬರೀ ಸ್ಟೈಲ್ ಅಲ್ಲ, ಸ್ಟೇಟ್ಮೆಂಟ್. ಹಾಗಾದ್ರೆ ಈ ಗೋ ಗ್ರೀನ್ ಅಭಿಯಾನ ಏನು? ಇದರಲ್ಲಿ RCBಯ ಪರ್ಫಾರ್ಮೆನ್ಸ್ ಹೇಗಿದೆ? ಸ್ವಲ್ಪ ಡೇಂಜರ್ ಸೂಚನೆಗಳಿದೆ ಇದರಲ್ಲಿ. ಬನ್ನಿ ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 2011ರಲ್ಲಿ RCB ಒಂದು ಡಿಸಿಷನ್ ಅನ್ನ ಮಾಡುತ್ತೆ, ಕ್ರಿಕೆಟ್ ಜೊತೆ ಪರಿಸರನ ಉಳಿಸಬೇಕು ಅಂತ. ಹಾಗಾಗಿ ಗೋ ಗ್ರೀನ್ ಇನಿಷಿಯೇಟಿವ್ ಶುರುವಾಯಿತು. ಪ್ರತಿ ಸೀಸನ್ ಒಂದು ಹೋಮ್ ಮ್ಯಾಚ್ ನಲ್ಲಿ ಮಾತ್ರ RCB ಹಸಿರು ಜರ್ಸಿಯನ್ನ ಹಾಕುತ್ತೆ. ಉದ್ದೇಶ ಏನು? ಇದರ ಉದ್ದೇಶ ಜಾಗೃತಿ, ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಬಗ್ಗೆ ಜನರ ಗಮನಕ್ಕೆ ತರೋದು. ಈ ಜರ್ಸಿ ಸಾಮಾನ್ಯ ಜರ್ಸಿ ಅಲ್ಲ. ಸ್ಟೇಡಿಯಂ ಅಲ್ಲಿ ಕಲೆಕ್ಟ್ ಮಾಡಿದಂತ ಪ್ಲಾಸ್ಟಿಕ್ ಬಾಟಲ್ ವೇಸ್ಟ್ ಎಲ್ಲವನ್ನ ಕೂಡ ರೀಸೈಕಲ್ ಮಾಡಿ 100% ರೀಸೈಕಲ್ಡ್ ಮೆಟೀರಿಯಲ್ ನಿಂದ ಮಾಡಿರುವಂತ ಜರ್ಸಿ ಇದು. ಅಂದ್ರೆ ನೀವು ಎಸೆಯೋ ಬಾಟಲ್ ನಾಳೆ ವಿರಾಟ್ ಕೊಹ್ಲಿ ಜರ್ಸಿ ಆಗಬಹುದು. ಸೊ RCB ಕೆಲಸ ಜರ್ಸಿಗೆ ನಿಲ್ಸಿಲ್ಲ. ಬೆಂಗಳೂರು ದಕ್ಷಿಣದಲ್ಲಿ 44 ಎಕರೆ ಕೆರೆಯನ್ನ ರೀಸ್ಟೋರ್ ಮಾಡಿದ್ದಾರೆ. ಶಾಲೆಗಳಿಗೆ ಗ್ರೀನ್ ಸ್ಕೂಲ್ ಸರ್ಟಿಫಿಕೇಶನ್ ಅನ್ನ ಕೊಡ್ತಿದ್ದಾರೆ. ಮಕ್ಕಳಿಗೆ ಪರಿಸರ ಪಾಠ ಮಾಡಿಸೋದು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವೇಸ್ಟ್ ಸೆಗ್ರಿಗೇಷನ್ ಮಾಡ್ತಾರೆ. ಜೊತೆಗೆ ಡ್ರೈ ವೇಸ್ಟ್, ವೆಟ್ ವೇಸ್ಟ್ ಬೇರೆ ಮಾಡಿ ರೀಸೈಕಲ್ಗೆ ಕಳಿಸ್ತಾರೆ. ಫ್ಯಾನ್ಸ್ಗೆ ಕಾರ್ಬನ್ ಫುಟ್ ಪ್ರಿಂಟ್ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಬಳಸಿ ಅಂತಾನೆ ಈ ಸಲ ಮೆಟ್ರೋ ಟಿಕೆಟ್ ಅನ್ನ ಕೂಡ QR ಕೋಡ್ ಮೂಲಕ ಕೊಡ್ತಾ ಇರೋದು. ಟಾಸ್ ಟೈಮ್ ಅಲ್ಲಿ ನೋಡಿರ್ತೀರಾ, RCB ಕ್ಯಾಪ್ಟನ್ ಎದುರಾಳಿ ಕ್ಯಾಪ್ಟನ್ಗೆ ಒಂದು ಸಸಿಯನ್ನ ಕೊಡ್ತಾರೆ. ಚಿಕ್ಕ ಸಂಕೇತ, ಆದ್ರೆ ದೊಡ್ಡ ಮೆಸೇಜ್. ಅದೇ ಭೂಮಿಯನ್ನ ಉಳಿಸಿ ಅನ್ನೋದು. ಇನ್ನು ರೆಕಾರ್ಡ್ ಬಗ್ಗೆ ನೋಡೋಣ. ರೆಕಾರ್ಡ್ ಬಗ್ಗೆ ಹೇಳೋದಾದ್ರೆ 2011ರಿಂದ 2025ರವರೆಗೆ RCB 14 ಸಲ ಈ ಒಂದು ಜರ್ಸಿಯನ್ನ ಹಾಕೊಂಡಿದೆ, ಗ್ರೀನ್ ಜರ್ಸಿಯನ್ನ. ಅದರಲ್ಲಿ ರೆಕಾರ್ಡ್ ಹೇಗಿದೆ ಅಂತ ನೋಡಿದ್ರೆ ಸ್ವಲ್ಪ ಟೆನ್ಷನ್ ಆಗ್ಬೋದು ನಿಮ್ಗೆ. ನಾವು 14 ಮ್ಯಾಚ್ ಅಲ್ಲಿ ಗೆದ್ದಿರೋದು ಕೇವಲ 4 ಮಾತ್ರ. 9ರಲ್ಲಿ ಸೋತಿದ್ದೀವಿ, ಒಂದು ನೋ ರಿಸಲ್ಟ್. ಸೊ ಬಿಗ್ ವಿನ್ ಅಂದ್ರೆ 2016ರಲ್ಲಿ ಗುಜರಾತ್ ಲಯನ್ಸ್ ವಿರುದ್ಧ 144 ರನ್ಗಳ ಗೆಲುವು, 248 ರನ್ ಹೊಡೆದಿದ್ರು. ಆ ಮ್ಯಾಚ್ ಅಲ್ಲಿ ABD ಹಾಗೆ ನಮ್ಮ ವಿರಾಟ್ ಕೊಹ್ಲಿ ಚಚ್ಚಿ ಬಿಸಾಕಿದ್ರು. ಇನ್ನು ಕೆಟ್ಟ ದಿನ ಈ ಜರ್ಸಿಲಿ ಅಂತಂದ್ರೆ KKR ವಿರುದ್ಧ 92ಕ್ಕೆ ನಾವು ಆಲ್ ಔಟ್ ಆಗಿದ್ವಿ. ಸೊ ಈಗ ನಾಳೆ ನೋಡೋಣ 15ನೇ ಹಸಿರು ಜರ್ಸಿ ಮ್ಯಾಚ್. ಎದುರಾಳಿ ಡೆಲ್ಲಿ ಕ್ಯಾಪಿಟಲ್ಸ್. ಸ್ಟಾರ್ಕ್ ಇಲ್ಲ ಒಂದ್ ಕಡೆ, ಆದ್ರೆ DC ಒಂದ್ ಹಂತಕ್ಕೆ ಸ್ಟ್ರಾಂಗ್ ಇದೆ. ರೆಕಾರ್ಡ್ 4-9 ಇರತ್ತಾ, ಅದು 5-9 ಆಗತ್ತಾ ಏನು, ಅಥವಾ ಏನಾದ್ರೂ 4-10 ಆಗುತ್ತಾ ಅನ್ನೋದ್ರ ಬಗ್ಗೆ ಈಗ ಕ್ಯಾಲ್ಕುಲೇಷನ್ಸ್ ಇದೆ. ಸೊ ಹಾಗಾಗಿ RCB ಹಸಿರು ಜರ್ಸಿ ಹಾಕೋದು ಪಾಯಿಂಟ್ಸ್ ಟೇಬಲ್ ಗಾಗಿ ಅಲ್ಲ, ಪ್ಲಾನೆಟ್ ಗಾಗಿ. ಕ್ರಿಕೆಟ್ ಮುಗಿದ್ರೆ ಮರ್ತು ಹೋಗೋ ಜರ್ಸಿ ಅಲ್ಲ ಇದು. ಪ್ರತಿ ಥ್ರೆಡ್ ನಲ್ಲೂ ಕೂಡ ಒಂದು ಮೆಸೇಜ್ ಇದೆ: ರೀಸೈಕಲ್, ರೀಯೂಸ್, ರೆಸ್ಪೆಕ್ಟ್ ನೇಚರ್. ಸೊ ನೀವು ಈ ಒಂದು ಜರ್ಸಿ ಬಗ್ಗೆ ಏನ್ ಹೇಳ್ತೀರಾ? ಕಮೆಂಟ್ ಮಾಡಿ. ನಮಸ್ಕಾರ.